ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಪ್ರತಿದಿನ ಸೆಲೆಬ್ರಿಟಿಗಳನ್ನ ಇಂಟರ್ವ್ಯೂ ಮಾಡ್ತಾ ನಿಮ್ಮ ಮುಂದೆ ಹಾಜರಾಗ್ತಿದ್ದಂತಹ ನಾನು ಇವತ್ತು ವಿಶೇಷ ವ್ಯಕ್ತಿಯ ಜೊತೆ ಸಂದರ್ಶನವನ್ನ ಮಾಡ್ತಾ ಇದ್ದೀನಿ. ಅವ್ರು ಯಾರು ಅಲ್ಲ, ನನ್ ಅದರ್ ದೆನ್ ಮಿಸ್ಟರ್ ಗೇ ವರ್ಲ್ಡ್ ಇಂಡಿಯಾ ನಿಖಿಲ್ ಜೈನ್ ಅವರು. ಸೊ ದೇವರು ಸಾಕಷ್ಟು ಅವಕಾಶಗಳನ್ನ ಕೊಡ್ತಾರೆ. ಅದರಲ್ಲೂ ಕೂಡ ಈಗಿನ ಕಾಲದಲ್ಲಿ ಲೆಸ್ಬಿಯನ್ಸ್ ಆಗಿರ್ಬೋದು, ಗೇಗಳಾಗಿರ್ಬೋದು, ಅದ್ರ ಜೊತೆಗೆ ಟ್ರಾನ್ಸ್ಜೆಂಡರ್ ಆಗಿರ್ಬೋದು. ಆದ್ರೆ ನಮ್ಮ ಸಮಾಜದಲ್ಲಿ ಇಲ್ಲಿಯ ತನಕನೂ ಕೂಡ ನೋಡುವಂತಹ ದೃಷ್ಟಿಕೋನ ಬದಲಾಗಿಲ್ಲ. ಅದರಲ್ಲೂ ನಮ್ಮ ಭಾರತದಲ್ಲಾಗಿರ್ಬೋದು, ನಮ್ಮ ಕರ್ನಾಟಕದಲ್ಲಾಗಿರ್ಬೋದು, ಅವರನ್ನ ಲೆಕ್ಕಕ್ಕೆ ಕೂಡ ಪರಿಗಣಿಸ್ತಾ ಇಲ್ಲ. ಅಂತ ಒಂದು ಸಂದರ್ಭದಲ್ಲಿ ನಾನು ಗೇ ಅಂತ ಸಾಬೀತನ್ನ ಪಡಿಸಿ ಅದರೊಟ್ಟಿಗೆ ಆದ್ರೂ ಪರವಾಗಿಲ್ಲ, ನನಗೆ ನನ್ನ ಜೊತೆ ಯಾರಿರ್ತಾರೋ ಇಲ್ವೋ ಗೊತ್ತಿಲ್ಲ ಅನ್ನುವಂಥದ್ದನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಕರ್ನಾಟಕದ ಹೆಸರನ್ನ ಪರಿಚಯಿಸಿದಂತಹ ನಿಮ್ಮೆಲ್ಲರ ಪ್ರೀತಿಯ ನಿಖಿಲ್ ಜೈನ್ ಅವರು ಇವತ್ತು ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲೇದಾಗಿ ನಮಸ್ತೆ. ನಮಸ್ತೆ, ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್ ಅವರೇ ಫಾರ್ ದಟ್ ಬ್ಯೂಟಿಫುಲ್ ಇಂಟ್ರೊಡಕ್ಷನ್. ಥ್ಯಾಂಕ್ ಯು. ನಾನು ಯೋಚನೆ ಮಾಡ್ತಾ ಇದ್ದೆ ಏನ್ ಮಾಡೋದು ಅಂತ ಹೇಳ್ಬಿಟ್ಟು, ಬಟ್ ಅದು ನಿಮ್ಮನ್ನು ನೋಡ್ತಿದ ತಕ್ಷಣ ಅದು ಹಂಗೆ ಬಂತು ಅನ್ಸುತ್ತೆ ಮೇ ಬಿ. ರೈಟ್, ಸೂಪರ್. ನೀವು ಇಂಟ್ರೊಡಕ್ಷನ್ ಕೊಟ್ಟಾಗ ಐ ವಾಸ್ ಫೀಲಿಂಗ್ ಸೋ ಗುಡ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಈಗ ದೇವರ ಆಟ ಬಲ್ಲವರು ಯಾರು ಅನ್ನುವಂತಹ ಹಾಡು ಇದೆ, ದೊಡ್ಡವರೆಲ್ಲರೂ ಕೂಡ ಹೇಳ್ತಾ ಇರ್ತಾರೆ. ಸೊ ಅವ್ರು ಕಳ್ಸಿರುವಂತಹ ಈ ಭೂಮಿಯಲ್ಲಿ ಜಸ್ಟ್ ನಾವು ಪಾತ್ರಧಾರಿಗಳಷ್ಟೇನೆ, ಗೊಂಬೆಗಳು. ಅವ್ರು ಯಾವ ತರ ಕೀ ಕೊಡ್ತಾರೋ ಆ ತರ ಆಗುತ್ತೆ. ಟೋಟಲಿ. ಬಟ್ ಐ ಥಿಂಕ್ ತುಂಬಾ ಜನರಿಗೆ ಕಂಟ್ರೋಲ್ ತುಂಬಾ ಇಷ್ಟ. ವಿ ಹ್ಯಾವ್ ಮೇಡ್ ವೇ ಟು ಮೆನಿ ಲಾಸ್ ಅಂಡ್ ಆಲ್ಮೋಸ್ಟ್ ಫಾರ್ 30 years we were criminals for loving another man. I mean, that's very stupid. I mean, just because somebody likes somebody and that's criminal. I mean, we have so many issues to deal with than just a man liking another man. ಸೊ ಅದ್ರ ಬಗ್ಗೆನೇ ನನಗೆ ತುಂಬ ಶಾಕ್ ಆಯಿತು. ಸ್ಪೆಷಲಿ ವೆನ್ ನನಗೆ ನನ್ನ ಸೆಕ್ಷುಯಾಲಿಟಿ ಗೊತ್ತಾದಾಗ ನಂತರ ಯಾರೂ ಇಲ್ಲಲ್ಲ ಅದೇ ಕ್ವಶನ್ ಆಗಿತ್ತು. ಯಾಕಂದರೆ ನಿಮ್ಮಲ್ಲಿ ಅಕ್ಕಪಕ್ಕ ನೀವು ಯಾರಿಗಾದ್ರೂ ನೋಡಿದ್ದೀರಾ ಸಂಬಡಿ ಹೂಸ್ ಗೇ ಹೂ ಯು ನೋ? ನಿಮ್ಮ ಅಂಕಲ್, ನಿಮ್ಮ ಪೇರೆಂಟ್ಸ್ ಯಾರು ಇವತ್ತು ಈ ವಿಷಯದ ಬಗ್ಗೆ ಮಾತಾಡೇ ಇರಲ್ಲ. ಸೊ ಇವೆಂಚುಲಿ ನಿಮಗೆ ಗೊತ್ತಾದಾಗ ಯು ಕೈಂಡ್ ಆಫ್ ಸ್ಟಾರ್ಟ್ ಫೀಲಿಂಗ್ ವಾಟ್ಸ್ ರಾಂಗ್ ವಿತ್ ಮೀ, ವೈ ಆಮ್ ಐ ಸೋ ಡಿಫ್ರೆಂಟ್. And then thanks to social media there is enough education, there are enough support systems so that you could learn more and live a life which is more real to you. ನಿಖಿಲ್ ಅವರೇ, ಈಗ ಗೇ ಅಂದಾಗ, ಟ್ರಾನ್ಸ್ಜೆಂಡರ್ ಅಂದಾಗ ಅಥವಾ ಲೆಸ್ಬಿಯನ್ಸ್ ಅಂದಾಗ ನಮ್ಮ ಸಮಾಜದಲ್ಲಿ ನೋಡುವಂತಹ ದೃಷ್ಟಿಕೋನ ಬದಲಾಗ್ತದೆ. ಸೊ ಇಂಥ ಒಂದು ಸಿಚುವೇಶನ್ ಅಲ್ಲಿ ನೀವು ಗೇ ಅಂತ ಗೊತ್ತಾದಾಗ ಆ ಒಂದು ಮೂಮೆಂಟ್ ಹೆಂಗಿತ್ತು? ಯಾವ ವಯಸ್ಸಿಗೆ ನಿಮ್ಗೆ ಆ ಲಕ್ಷಣಗಳು ಕಂಡುಬರೋದಕ್ಕೆ ಶುರುವಾಯಿತು ಅಂತ? ಓಕೆ, ಲಕ್ಷಣ ಅಂದರೆ ಯಾವ ಥರ ಇರುತ್ತೆ ಅಂದರೆ, ಯೂಶ್ವಲಿ ಎನಿ ಸ್ಟೇಟ್ ಪರ್ಸನ್ ಹೇಗೆ ಅಂದರೆ ಅವರಿಗೆ ಹೇಗೆ ಹೆಣ್ಮಕ್ಳ ಮೇಲೆ ಸ್ವಲ್ಪ ಆಸಕ್ತಿ ಹುಟ್ಟುತ್ತೆ, ಅದೇ ಥರ ಗೇ ಹುಡುಗರ ಮೇಲೆ ಆಸಕ್ತಿ ಹುಟ್ಟುತ್ತೆ. ಬಟ್ ಇವೆಂಚುಲಿ ಅರ್ಥ ಆಗಲ್ಲ ಆಸಕ್ತಿ ಏನು ಅಂತ. ಸ್ವಲ್ಪ ಜನರಿಗೆ ಸ್ವಲ್ಪ ಬೇಗ ಅರ್ಥ ಆಗುತ್ತೆ, ಸ್ವಲ್ಪ ಜನರಿಗೆ ಸ್ವಲ್ಪ ಟೈಮ್ ಆಗುತ್ತೆ. ಬಟ್ ನಿಮಗೆ ಆಸಕ್ತಿ ನಿಮಗೆ ಗೊತ್ತಾಗುತ್ತೆ, ನಿಮ್ಮ ಇಂಟ್ರೆಸ್ಟ್ ಗೊತ್ತಾಗುತ್ತೆ, ಬಟ್ ಆದರೆ ಅದಕ್ಕೆ ಯಾವುದು ವರ್ಡ್ ನಿಮಗೆ ಗೊತ್ತಿರಲ್ಲ. ಆ್ಯಂಡ್ ಇವೆಂಚುಲಿ ನೀವೇನು ಅಂದ್ಕೊಳ್ತೀರಾ, ಓಕೆ ಯೂಶ್ವಲಿ ಯಾವುದೋ ಹುಡುಗಿಗೆ ಮದುವೆ ಆಗ್ತೀರಾ, ಹಾಗೆ ಸಂಸಾರ ಇರುತ್ತೆ, ಯಾವ ಥರ ನೀವು ನೋಡಿದ್ದೀರಾ ಅಂತ. ಬಟ್ ನನಗೆ ಯಾವಾಗ ರಿಯಲೈಸ್ ಆಯಿತು ಅಂದರೆ, ಸಂಸಾರ ಅಂದರೆ ನಿಮಗೆ ನಿಮ್ಮ ಪಾರ್ಟ್ನರ್ ಜೊತೆ ಸೆಕ್ಷುವಲ್ ಅಟ್ರಾಕ್ಷನ್ ಕೂಡ ಇರಬೇಕು 100%. ಬಟ್ ಆ ಅಟ್ರಾಕ್ಷನ್ ನನಗೆ ಬರೀ ಹುಡುಗರ ಕಡೆ ಇತ್ತು. ಆ್ಯಂಡ್ ಇವೆಂಚುಲಿ ನಾನು ಯೋಚನೆ ಮಾಡಿದಾಗ ನಾನು ಹೇಗೆ ಹುಡುಗಿ ಜೊತೆಗೆ ಮದುವೆ ಆಗ್ಬೋದು ಅಂತ ಅನಿಸ್ತು. ಆವಾಗ ಗೊತ್ತಾಯಿತು, ಓಕೆ ನಾವು ಜಾಸ್ತಿ ಇಂಟರ್ನೆಟ್ಟಲ್ಲಿ ಓದಿದಾಗ ಓಕೆ ಇದಕ್ಕೆ ಗೇ ಅಂತ ವರ್ಡ್ ಇರುತ್ತೆ, ನಿಮ್ಮ ಅಟ್ರಾಕ್ಷನ್ ಬೇರೆ ಹುಡುಗನ ಕಡೆ ಇದ್ದರೆ ಅದಕ್ಕೆ ಗೇ ಅಂತ ಕರೀತಾರೆ. ಆ್ಯಂಡ್ ಅದಾದಮೇಲೆ ನೀವು ಹುಡುಗಿಯವ್ರ ಕಡೆ ನಿಮ್ಮಲ್ಲಿ ಅಟ್ರಾಕ್ಷನ್ ಇರಲ್ಲ. ಆ್ಯಂಡ್ ಅದೇ ರೀತಿ ನೀವು ಅವ್ರ ಜೊತೆ ಮದುವೆ ಆಗೋದು ಇರಲ್ಲ. ಯಾಕಂದರೆ ಮದುವೆ ಪ್ರಿಮೈಸ್ ಇಸ್ ಆಲ್ ಅಬೌಟ್ ಅಟ್ರಾಕ್ಷನ್. ಆ್ಯಂಡ್ ಏನಾಗಿದೆ ಅಂದರೆ ನಮ್ಮಲ್ಲಿ ಎಕ್ಸಾಂಪಲ್ಸ್ ಇಲ್ಲ ಅದ್ರ ಬಗ್ಗೆ. ಪೇರೆಂಟ್ಸ್ ಕೂಡ ತುಂಬ ಶಾಕ್ ಆಗ್ತಾರೆ. ನಾನು ತುಂಬ ಅಳ್ತಾ ಇದ್ದೆ, ಲೈಕ್ ವೆನ್ ಐ ರಿಯಲೈಸ್ಡ್ ಮೈ ಸೆಕ್ಷುಯಾಲಿಟಿ ಐ ವಾಸ್ ನಾಟ್ ಹ್ಯಾಪಿ. ಸೊ ನಿಮಗೂ ಒಂಥರ ಬೇಜಾರಾಗುತ್ತೆ, ಯಾಕೆ ಆ್ಯಂಡ್ ಜನ ಅದ್ರ ಬಗ್ಗೆ ಎಷ್ಟೋ ಹಾಸ್ಯ ಮಾಡ್ತಾರೆ. ಬಟ್ ಓನ್ಲಿ ರೀಸನ್ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿದೆ, ನಾನು ಅಥೆಂಟಿಸಿಟಿನ ಅಕ್ಸೆಪ್ಟ್ ಮಾಡೋದಕ್ಕೆ ಹೇಗೆ ಅಂದರೆ ಪ್ರಿಟೆಂಡ್ ಆ್ಯಂಡ್ ಪ್ಲೇ. ಹೇಗೆ ಅಂದರೆ ಯಾರಿಗೆ ಗೊತ್ತಾಗುತ್ತೆ ನಾನು ಹೇಳಲ್ಲ ಅಂದರೆ ನನಗೆ ಅಂತ. ಸೊ ಅದೇ ರೀತಿ ಇವಾಗ ನೀವು ನೋಡಿದ್ರೆ ಎಷ್ಟೋ ವರ್ಷದಿಂದ ಇದ್ದಾರೆ, ಎಲ್ಲ ಜನ ಗೇ ಇದ್ದಾರೆ. ಅಪ್ಪ ಅಮ್ಮ ಮದುವೆ ಮಾಡಿಸ್ತಾರೆ, ಹುಡುಗರು ಮದುವೆ ಆಗ್ತಾರೆ, ಇಂಟ್ರೆಸ್ಟ್ ಇರಲಿ ಬಿಡಲಿ ಅದೇ ಥರ ಒಂದು ಮಕ್ಕಳಾಗುತ್ತೆ. ಆಮೇಲೆ ಇವೆಂಚುಲಿ ಅವ್ರ ಪಾರ್ಟ್ನರ್ ಕೂಡ ಅಷ್ಟು ತಲೆ ಹಾಕಲ್ಲ, ಇವರು ತಲೆ ಹಾಕಲ್ಲ, ಹಾಗೆ ಸಂಸಾರ ನಡೆಯುತ್ತೆ, ಹಾಗೆ ನಡೀತಾ ಬಂದಿದೆ. ಬಟ್ ಒನ್ ಥಿಂಗ್ ನನಗಿತ್ತು, ನಾನು ಚೀಟ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಯಾರ ಜೊತೆಗೂ. ಮದುವೆ ಅಂದರೆ ಪ್ರೀತಿ ಮುಖ್ಯ. ಆ ಪ್ರೀತಿ ಇಲ್ಲ ಅಂದರೆ ಯಾರ ಜೊತೆಗಾದ್ರೂ ಮದುವೆ ಮಾಡಿದ್ರೆ ಅವ್ರ ಜೀವನ ಹಾಳು ಮಾಡೋ ಜೊತೆಗೆ ನೀವು ನಿಮ್ಮ ಜೀವನನೂ ಹಾಳು ಮಾಡ್ತೀರಾ. ಆ್ಯಂಡ್ ದಾಟ್ ಕ್ಲಿಯರ್ಲಿ ಐ ವಾಸ್ ನಾಟ್
ಓಕೆ ವಿತ್. ಸೊ ಅದೇ ಇದರಿಂದ ಈಸಿ ಇರಲಿಲ್ಲ, ತುಂಬ ವರ್ಷ ಆಯಿತು ಹೋಗ್ತು ಇನ್ ದ ಥಾಟ್ ಪ್ರಾಸೆಸ್, ಇನ್ ಕ್ರೈಯಿಂಗ್, ವೈ ಆಮ್ ಐ ಲೈಕ್ ದಿಸ್, ವೈ ಗಾಡ್ ಮೇಡ್ ಮೀ ದಿಸ್, ಬಿಕಾಸ್ I was a chartered accountant, I was doing everything pretty well in my life, and all of a sudden when I realized my sexuality, and that kind of really hurt me. I was like, because there was a lot of disrespect around it, and as a child I was bullied, and over years I've just made sure that nobody bullies me to be as masculine as possible, to just be in a particular way. ಆ್ಯಂಡ್ ಐ ವಿಲ್ ಟೆಲ್ ಯು, ನೋಬಡಿ ಈಸ್ ಅಥೆಂಟಿಕ್. ಇವಾಗ ನೀವು ನೋಡಿದ್ರೆ ಯಾರೂ ನಿಜವಾಗ್ಲೂ ಅವರ ಅಭಿರೂಪದಲ್ಲಿ ಬದುಕ್ತಾ ಇಲ್ಲ. ಸ್ಟೇಟ್ ಹುಡುಗರೇ ಇರಲಿ, ಯಾರೇ ಇರಲಿ, ಹುಡುಗರಿಗೆ ಒಂದೇ ವಿಷಯ ಹೇಳ್ಕೊಟ್ಟಿದ್ದಾರೆ, ಹುಡುಗಿಯವ್ರ ಥರ ಇರಬಾರ್ದು ಅಂತ. ಹುಡುಗರು ಯಾವ ಥರ ಇರಬೇಕು ಅಂತ ಇಲ್ಲ, ಹುಡುಗಿಯವ್ರ ಥರ ಇರಬಾರ್ದು. ನೀವು ಕಲರ್ಫುಲ್ ಬಟ್ಟೆ ಹಾಕೊಳಂಗಿಲ್ಲ, ನೀವು ರೆಡಿ ಆಗಂಗಿಲ್ಲ, ಯಾವುದೇ ಮೂಮೆಂಟಲ್ಲೂ ಜ್ಯುವೆಲ್ರೀಸ್ ಯೂಸ್ ಮಾಡೋದು ಎಲ್ಲ ಹೇಗೆ ಅಂದರೆ ಎನಿಥಿಂಗ್ ದಟ್ ವಿಮೆನ್ ಡು ನೀವು ಮಾಡಬಾರ್ದು. ಆ ಥರ ಎನ್ವಿರಾನ್ಮೆಂಟಲ್ಲಿ ಇದ್ದಲ್ಲಿ ದೇರ್ ಇಸ್ ಲಾಟ್ ಆಫ್ ಡಿಸ್ರೆಸ್ಪೆಕ್ಟ್. ನೀವು ಹೇಳಿದಾಗ ನಾನು ಹುಡುಗಂಗೆ ಇಷ್ಟಪಡ್ತೀನಿ ಅಂದರೆ ಅಪಹಾಸ್ಯ, ತಮಾಷೆ ಮತ್ತು ನಿಮಗೆ ಹರ್ಟ್ ಆಗುವಂಥ ಎಷ್ಟೋ ಕಾಮೆಂಟ್ಸಲ್ಲಿ ಜನ ಮಾತಾಡ್ತಾರೆ. ಐ ಥಿಂಕ್ ಅದೇ ರೀಸನಿಂದ ಇಷ್ಟು ವರ್ಷದಲ್ಲೂ ಯಾರೂ ಅದ್ರ ಬಗ್ಗೆ ಜಾಸ್ತಿ ಮಾತಾಡಲ್ಲ, ಅಕ್ಸೆಪ್ಟ್ ಮಾಡೋಕ್ಕೂ ಹೋಗಲ್ಲ, ಹೇಳೋಕ್ಕೂ ಹೋಗಲ್ಲ. ಯಾವ ವಯಸ್ಸಿಗೆ ಆಯಿತು ಅಂತ ಸಿಂಪ್ಟಮ್ಸ್ ಆ ಥರ ಶುರುವಾಗ? ಓಕೆ, ಹೇಗೆ ಅಂದರೆ ನಿಮ್ಮ ಜೊತೆಗೆ ಇರೋರಿಗೆ, ನಿಮ್ಮ ಸ್ಕೂಲ್ ಮೇಟ್ಸ್ಗೆ ಒಂಥರ ಐಡಿಯಾ ಇರುತ್ತೆ. ಯಾಕಂದರೆ ನಿಮ್ಮ ಹ್ಯಾಬಿಟ್ಸು, ನಿಮ್ಮ ಬಿಹೇವಿಯರ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ನಾಟ್ ಫಾರ್ ಎವ್ರಿಬಡಿ, ಬಟ್ ಫಾರ್ ಸಮ್ ಪೀಪಲ್. ಹೇಗೆ ಅಂದರೆ ಯು ಆರ್ ಲಿಟಲ್ ಸಾಫ್ಟರ್, ಯು ಆರ್ ಮೋರ್ ನೈಸರ್, ಬಿಕಾಸ್ ಆ್ಯಂಡ್ ಯು ರೆಸ್ಪೆಕ್ಟ್ ವಿಮೆನ್ ಅ ಲಿಟಲ್ ಮಚ್ ಬೆಟರ್ ದೆನ್ ಅದರ್ಸ್, because you don't see them as sexual objects, while most men after a point, because of the social learning, start looking at them like that. And ಓಕೆ, ಬಟ್ ಅಬೌಟ್ ಕಮಿಂಗ್ ಟು ದ ಪಾಯಿಂಟ್, ನೀವು ಕೇಳಿದ್ದು ನನಗೆ ಯಾವಾಗ ಅರ್ಥ ಆಗುತ್ತೋ ಯಾರಿಗೆ ಹೇಗೆ ಅಂದರೆ, ಎಲ್ಲರದ್ದು ಟೈಮ್ ತುಂಬ ಡಿಫ್ರೆಂಟ್ ಇರುತ್ತೆ. ತುಂಬ ಜನಕ್ಕೆ ಅವರು 8 ವರ್ಷ 10 ವರ್ಷ ಅವರಿದ್ದಾಗೆ ಒಂದು ಫೀಲಿಂಗ್ ಇರುತ್ತೆ ಹುಡುಗರ ಕಡೆ ಅಟ್ರಾಕ್ಷನ್ನು, ಪ್ರೀತಿ, ಬಟ್ ಅವ್ರಿಗೆ ವರ್ಡ್ ಗೊತ್ತಿರಲ್ಲ, ಹೇಗೆ ಅವ್ರಿಗೆ ಕ್ಯಾಟಗರೈಸ್ ಮಾಡ್ತಾರೆ ಆ್ಯಂಡ್ ಈಸ್ ಇಟ್ ಎನಿ ಡಿಫ್ರೆಂಟ್ ಅಂತ. ಸೊ ದೇರ್ ಇಸ್ ನೋ ಸ್ಪೆಸಿಫಿಕ್ ಟೈಮ್ ಪೀರಿಯಡ್. ಸ್ವಲ್ಪ ಜನರಿಗೆ 10 ಇಯರ್ಸಲ್ಲೇ ಗೊತ್ತಾಗುತ್ತೆ, 16ಅಲ್ಲಿ ಗೊತ್ತಾಗುತ್ತೆ. ನನಗೆ ಆಲ್ಮೋಸ್ಟ್ 16ಇಂದ ಫೀಲಿಂಗ್ಸ್ ಇತ್ತು, ಬಟ್ ಈ ಥರ ಇದ್ದಾಗ ನೀವು ಹುಡುಗನ ಜೊತೆಗೆ ಮದುವೆ ಆಗುತ್ತೆ, ಹುಡುಗನ ಜೊತೆಗೆ ಸಂಸಾರ ಆಗುತ್ತೆ ಅಂತ ಅರ್ಥ ಆಗಿದ್ದು ನನಗೆ 24ಅಲ್ಲಿ. ಅಲ್ಲಿ ತನಕ ನಾನು ಹೇಗೆ ಅಂದ್ಕೊಂಡಿದ್ದೆ ಅಂದರೆ ಅದೊಂಥರ ಅಟ್ರಾಕ್ಷನು ಅಷ್ಟೇ, ಅದ್ರ ಬಗ್ಗೆ ಏನು ಯೋಚನೆ ಮಾಡಿರಲಿಲ್ಲ. ನನಗೆ ಯಾವಾಗ ಹುಡುಗಿಯವ್ರಿಗೆ ಮೀಟ್ ಆಗ್ತಾ ಹೋದೆ, ಅದಾದಮೇಲೆ ಸೆಕ್ಷುವಲ್ ಅಟ್ರಾಕ್ಷನ್ ಇರೋದು ಇಂಪಾರ್ಟೆಂಟ್ ಇದೆ ಮ್ಯಾರೇಜ್ಗೆ, ಆ ವಿಷಯ ಅರ್ಥ ಆದಾಗ ನನಗೆ ಅರ್ಥ ಆಯಿತು, ಓಕೆ ಆ ಥರ ಇದ್ರೆ ನಾನು ಹುಡುಗಿ ಜೊತೆ ಮದುವೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಫಸ್ಟ್ ಪ್ರೀತಿ ಇಲ್ಲ ಮತ್ತು ಸೆಕ್ಷುವಲ್ ಅಟ್ರಾಕ್ಷನ್ ಇಲ್ಲ. ಇವೆರಡು ವಿಷಯ ಇಲ್ಲ ಅಂದಮೇಲೆ ನೀವು ಆ ಜೆಂಡರ್ ಜೊತೆ ಹೇಗೆ ಮದುವೆ ಆಗ್ಬೋದು? ಸೊ ದಟ್ ವಾಸ್ ದ ಮೂಮೆಂಟ್ ನನಗೆ ಅರ್ಥ ಆದಾಗ. ದೆನ್ ಐ ಸೆಡ್ ವಾಟ್ ಎವರ್ ಇಟ್ ಈಸ್. ಸೊ ನನಗೆ ಹೇಳಿದಾಗ ಈ ಕಾನ್ಫಿಡೆನ್ಸ್ ಇರಲಿಲ್ಲ. ಫಸ್ಟ್ ನಾನು ನಮ್ಮ ಬ್ರದರ್ ಹತ್ರ ಹೋಗಿ ಹೇಳಿದ್ದು, ಹೌ ಟು ಚೇಂಜ್ ದಿಸ್, ಹೌ ಕ್ಯಾನ್ ಐ ಗೆಟ್ ರಿಡ್ ಆಫ್ ದಿಸ್. ಅಂದರೆ ಫಸ್ಟ್ ನೀವು ನಿಮ್ಮ ಅಣ್ಣನಿಗೆ ಹೇಳಿದ್ರಿ? ಬಟ್ ನಾನು ಅವಾಗ ಹೇಳಿದಾಗ ನನ್ನಲ್ಲಿ ಅಕ್ಸೆಪ್ಟೆನ್ಸ್ ಇರಲಿಲ್ಲ, ನನ್ನಲ್ಲಿ ಏನು ಚೇಂಜ್ ಮಾಡ್ಬೋದು ಅಂತ. ಡಾಕ್ಟರ್ ಹತ್ರ ಹೋಗಿ ನೀವೇ ತಗೊಳಕ್ಕೆ ಒಂದು ಗೇ ಅನ್ನೋದನ್ನ ನೀವೇ ಆಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ ನಿಮ್ಗೆನೆ? ಅಫ್ಕೋರ್ಸ್ ಯಾರು ಅಕ್ಸೆಪ್ಟ್ ಮಾಡ್ತಾರೆ? ನಿಮಗೆ ಇವಾಗ ಹೇಳ್ತೀನಿ ನಾನು, ನೀವು ಗೇ ಲೈಫ್ ಬದುಕ್ತೀರಾ ಅಂತಂದರೆ ಯಾರು? ಇವಾಗ ನಾನೇ ಯಾರಿಗೂ ಹೇಳೋಕ್ಕಾಗಲ್ಲ. ನೀವು ರೋಡಲ್ಲಿ ಎಲ್ಲರಿಗೂ ಹೇಳಕ್ಕೆ ಹೋದರೆ ಯು ಕ್ಯಾನ್ ಇಮ್ಯಾಜಿನ್ ದ ಕೈಂಡ್ ಆಫ್ ರಿವೋಲ್ಟ್. ಇನ್ಸ್ಟಾಗ್ರಾಮಲ್ಲಿ ಎಷ್ಟೋ ಹೇಟ್ ಬರುತ್ತೆ. ಐ ಥಿಂಕ್ ನಮ್ಮ ಕಮ್ಯುನಿಟಿಯಲ್ಲಿ ಗೇ ವರ್ಡ್ ಬಗ್ಗೆ ಅವೇರ್ನೆಸ್ ಇಲ್ಲ, ಜಾಗೃತಿ ಇಲ್ಲ. ಬರೀ ಹುಡುಗರು ಬರೀ ಜೋಕ್ ಮಾಡೋದು, ತಮಾಷೆ ಮಾಡೋದು, ಹುಡುಗರಿಗೆ ಹೆಸರಿಂದ ಕರೆಯೋದು, ಆ ಥರ ಇದೆ. ಬಟ್ ರಿಯಲ್ ಜಾಗೃತಿ ಇಲ್ಲೇ ಇಲ್ಲ. ಸೊ ಯಾರು ಖುಷಿ ಆಗ್ತಾರೆ ನಾನು ಗೇ ಅಂತ ಗೊತ್ತಾದಾಗ ನೀವು ಅಳೋದು, ದೆನ್ ವೆರಿ ಡಿಸಪಾಯಿಂಟೆಡ್ ಇನ್ ಯುವರ್ ಲೈಫ್. ಬಟ್ ಐ ಥಿಂಕ್ ಸಮ್ವೇರ್ ದಟ್ ಹ್ಯಾಸ್ ಟು ಚೇಂಜ್. ಆ್ಯಂಡ್ ಅದೇ ಕಾರಣದಿಂದ ನಾನು ಕಾಂಟೆಂಟ್ ಕ್ರಿಯೇಟ್ ಮಾಡೋದ್ರಲ್ಲಿ ನಾನು ಗೇ ಇರೋದ್ರ ಬಗ್ಗೆ ನಾನು ತುಂಬ ಮಾತಾಡ್ತೀನಿ. ಯಾಕಂದರೆ ನಾನು ಕಮ್ಔಟ್ ಮಾಡಿದಾಗ ಅವತ್ತು ನನ್ನ ಹತ್ರ ಆಡಿಯನ್ಸ್ ಇರಲಿಲ್ಲ, ನೋಬಡಿ ಯೂಸ್ ಟು ಫಾಲೋ ಮೀ. ಬಟ್ ನಾನು ಕಮ್ಔಟ್ ಮಾಡಿದ್ದು ಏನು ರೀಸನಿಂದ ಅಂದರೆ, ನಾನು ದ ಪೇನ್ ವಿಚ್ ಐ ವೆಂಟ್ ಥ್ರೂ ಯಾರು ಹೋಗಬಾರ್ದು ಅಂತ. ಸೊ ನನ್ನನ್ನು ನೋಡಿ ಈವನ್ ಒನ್ ಪರ್ಸನ್ ಇಫ್ ದೇ ಫೀಲ್ ಗುಡ್ ಅಬೌಟ್ ದೆಮ್ಸೆಲ್ವ್ಸ್, ಅದು ನನಗೆ ಸಾಕು. ಯಾಕಂದರೆ ನನಗೆ ಯಾರೂ ಎಕ್ಸಾಂಪಲ್ ಇರಲಿಲ್ಲ. ಇವತ್ತು ದ ಸೇಮ್ ಪ್ರಾಬ್ಲಮ್. ನಾನು ಯಾವಾಗಲೂ ಅದೇ ಹೇಳೋದಂದರೆ, ನಮ್ಮಲ್ಲಿ ರೋಲ್ ಮಾಡೆಲ್ಸೇ ಇಲ್ಲ. ಸೊ ಡು ಯು ನೋ ಎನಿಬಡಿ ಇನ್ ಕರ್ನಾಟಕ ಹೂಸ್ ಅ ರೋಲ್ ಮಾಡೆಲ್ ಆ್ಯಂಡ್ ಹೂ ಬಿಲಾಂಗ್ಸ್ ಟು LGBTQI ಕಮ್ಯುನಿಟಿ? ನಿಮಗೆ ಗೊತ್ತಿದ್ದಾರಾ? ನೋ ಐಡಿಯಾ. ಬಟ್ ನಾನು ಹೇಳ್ತೀನಿ, ಕರ್ನಾಟಕದಲ್ಲಿ ಪಾಪ್ಯುಲೇಷನ್ ಎಷ್ಟಿದೆ? ಅರೌಂಡ್ 6.9 crores. ಹ್ಯೂಮನ್ ರೈಟ್ಸ್ ಕಮಿಷನ್ ಪ್ರಕಾರ 10% ಪಾಪ್ಯುಲೇಷನ್ ಬಿಲಾಂಗ್ಸ್ ಟು LGBTQI. ಸೊ ನೀವು ಎಕ್ಸ್ಟ್ರಾಪ್ಲೇಟ್ ಮಾಡಿ, ಆಲ್ಮೋಸ್ಟ್ 70 lakh ಪೀಪಲ್.
ಸೊ ಇವಾಗ 70 ಲಕ್ಷ ಜನ LGBTQIA ಸಮಾಜಕ್ಕೆ ಬಿಲಾಂಗ್ ಮಾಡ್ತಾರೆ, ಬಟ್ ಅವರು ಸ್ಟ್ರೇಟ್ ಲೈಫ್ ಬದುಕ್ತಾ ಇದ್ದಾರೆ. ಅಂದ್ರೆ ಅದು ಆಗಿದ್ರೂ ಕೂಡ ಸಮಾಜಕ್ಕೆ ಹೆದರ್ಕೊಂಡು ಬದುಕ್ತಿದ್ದಾರೆ ಅಂತ. ಡೆಫಿನೆಟ್ಲಿ. ಅಂಡ್ ಈ ನಂಬರ್ ತುಂಬಾ ಹೆಚ್ಚಿಗೆ ಇದೆ. ಇಫ್ ಯು ಸಿ ಟುಡೇ UK US ಅಲ್ಲಿ ಸರ್ವೆ ಆದಾಗ CNN ನಂಬರ್ ಸೇಸ್ ಇಟ್ ಇಸ್ ಆಲ್ಮೋಸ್ಟ್ 28. ಸೊ ಇಫ್ ಐ ಸೇ 28% ಅಂದ್ರೆ 70 lakhs 3 ಪಟ್ಟು. ಹೌದು. ಆ್ಯಂಡ್ ಇಫ್ ಯು ಸ್ಟಿಕ್ ಟು ಹ್ಯೂಮನ್ ರೈಟ್ಸ್ ಕಮಿಷನ್ ಡೇಟಾ, ಅವ್ರು ಹೇಳಿದ ಪ್ರಕಾರ 10% ಅಂದರೆ ಈ 70 lakh ಪಾಪ್ಯುಲೇಷನ್ ಈಸ್ ಗೋನ ಮ್ಯಾರಿ ಸಂಬಡಿ ಎಲ್ಸ್. ಸೊ ಟೋಟಲ್ 1,40,00,000 ಪೀಪಲ್ ಜನರ ಲೈಫ್ ಹಾಳಾಗ್ತಾ ಇದೆ ಈ ವಿಷಯಕ್ಕೆ. ಆ್ಯಂಡ್ ಇದ್ರ ಬಗ್ಗೆ ಯಾರು ಮಾತಾಡಲ್ಲ. ಅಪ್ಪ ಅಮ್ಮಂಗೆ ಏನೋ ಮರ್ಯಾದೆ ಹೋಗಿದ್ದ ಥರ ಅನಿಸುತ್ತೆ. ಸೊ ಮೋಸ್ಟ್ಲಿ ಅವರು ಒಬ್ಬರದ್ದೇ ಥಾಟ್ ಅಲ್ಲ, ಇವನ್ ನನಗೂ ಅನಿಸಿತ್ತು, ಅದಕ್ಕೆ ನಾನು ಇಷ್ಟು ಟೈಮ್ ತೊಗೊಂಡಿದ್ದು ಸೆಲ್ಫ್ ಅಕ್ಸೆಪ್ಟೆನ್ಸ್ಗೆ. ಬಟ್ ಪ್ರಾಬ್ಲಮ್ ಈ ಥಾಟ್ ಪ್ರಾಸೆಸ್ ಚೇಂಜ್ ಆಗಬೇಕು. ಹೂ ವುಡ್ ಚೇಂಜ್ ದಿಸ್ ಥಾಟ್ ಪ್ರಾಸೆಸ್ unless there is enough education. So ivaga totally there are 193 countries, and of this I mean India took 30 years to decriminalize homosexuality. Like World Health Organization gave a statement that it is not a mental illness and it is natural. So basically there are 1500 species. So adರಲ್ಲಿ ಎಲ್ಲರಲ್ಲೂ homosexuality ಇದೆ, but humans are the only what do you call species where we had decriminalized it, and now we have decriminalized that, and we are going through so much. I mean having laws for two people loving and them not getting married, I think that's the most stupidest thing which happened in the past, and even today still, because nobody is talking about it. Navella ade challenge inda ade life badukta iddivi. So ivattu tumba marriage divorce irli, ಮ್ಯಾರೇಜ್ ಅಲ್ಲಿ ಹ್ಯಾಪಿನೆಸ್ ಇರದೇ ಇರೋದು ರೀಸನ್ ಏನಂದ್ರೆ ಹೋಮೋಸೆಕ್ಸುಯಾಲಿಟಿ ಬಗ್ಗೆ ಅರ್ಥ ಮಾಡ್ಕೊಂಡಿರೋದು, ಹಾಗೂ ಅದ್ರ ಬಗ್ಗೆ ಒಳ್ಳೆ ರೆಸ್ಪೆಕ್ಟ್ ಅಲ್ಲಿ ಮಾತನಾಡ್ದಿರೋದು. ಸೊ ಇವಾಗ ಒನ್ ಡಿಫ್ರೆನ್ಸ್ ಏನಿದೆ ಅಂದ್ರೆ, ನನ್ನ ಫ್ಯಾಮಿಲಿಯಲ್ಲಿ ನನಗೆ ಗೊತ್ತಿತ್ತು ನಿಜಕ್ಕೆ ಬೆಲೆ ಇದೆ ಅಂತ, ಮರ್ಯಾದೆಗೆ, ನನ್ನ ಎಮೋಷನ್ಸ್ನ ಅರ್ಥ ಮಾಡ್ಕೊಳ್ತಾರೆ, ಅದಕ್ಕೆ ನಾನು ಹೇಳ್ಬೋದಿತ್ತು. ಬಟ್ ಇವತ್ತು 90% ಜನರಿಗೆ ಅವ್ರ ಪೇರೆಂಟ್ಸ್ ಮೇಲೆ ಭರೋಸೆನೇ ಇಲ್ಲ. ಅವ್ರಿಗೆ ಗೊತ್ತು ಅವ್ರ ಪೇರೆಂಟ್ಸ್ ಅಕ್ಸೆಪ್ಟ್ ಮಾಡಲ್ಲ, ಅವ್ರ ಸರೌಂಡಿಂಗ್ ಜನ ಅಕ್ಸೆಪ್ಟ್ ಮಾಡಲ್ಲ. ಆ ವಿಷಯಕ್ಕೆ ಅವರು ಈ ನಿಜ ಹೇಳಕ್ಕೂ ಹೋಗಲ್ಲ. ಏನೋ ಮದುವೆ ಮಾಡಬೇಕು, ಸಂಸಾರದ ಪ್ರಕಾರ ಮದುವೆ ಆಗ್ತಾರೆ, ಸೊ ದಟ್ ಆರ್ ಸೆಲ್ಫ್ ರೆಸ್ಪೆಕ್ಟ್ ಇರಲಿ ಅಂತ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.